ಕರೆಂಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕಂತ ಬ್ಯಾಂಕ್ ನಿಮಗೆ GST ರಿಜಿಸ್ಟ್ರೇಷನ್ ಅನ್ನ ಇನ್ಸಿಸ್ಟ್ ಮಾಡುತ್ತೆ. ನೀವು ಕೂಡ GST ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಾ. ಈ ಮಿಸ್ಟೇಕ್ ಅನ್ನ ನೀವು ಮಾಡಿದ್ದೀರಾ. ಯಾಕಂದ್ರೆ GST ಸರ್ವಿಸ್ ಪ್ರೊವೈಡರ್ಗೆ 20 ಲ್ಯಾಕ್ಸ್ ಮತ್ತು ಮ್ಯಾನುಫ್ಯಾಕ್ಚರ್ ಅಂಡ್ ಟ್ರೇಡರ್ಗೆ 40 ಲ್ಯಾಕ್ಸ್ ತನಕ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಮ್ಯಾಂಡೇಟರಿ ಲಿಮಿಟ್ ಅನ್ನೋದು 20 ಮತ್ತೆ 40 ಲ್ಯಾಕ್ಸ್ಗಳಲ್ಲಿ ಇದೆ. ಆದರೂ ಕೂಡ ನೀವು GST ರಿಜಿಸ್ಟ್ರೇಷನ್ ಅನ್ನ ತಗೊಂಡ್ರೆ ರಿಮೆಂಬರ್ ದಿಸ್, ಕರೆಂಟ್ ಅಕೌಂಟಲ್ಲಿ ಇರೋ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ, ನಿಮ್ಮ ಸೇವಿಂಗ್ ಅಕೌಂಟ್ಸ್ನಲ್ಲಿ ಏನಾದರೂ ಅಮೌಂಟನ್ನು ಬಿಸ್ನೆಸ್ ರಿಲೇಟೆಡ್ ಅಮೌಂಟ್ಸನ್ನು ತಗೊಂಡ್ರೂ ಕೂಡ ಅದಕ್ಕೆ GST ಅಪ್ಲಿಕೇಬಿಲಿಟಿ ಇರುತ್ತೆ. ಸೊ ಫೋನ್ಪೇ, ಪೇಟಿಎಮ್ ಮತ್ತು ಗೂಗಲ್ ಪೇ ಇವುಗಳನ್ನು ನೀವು ನಿಮ್ಮ ಸೇವಿಂಗ್ ಅಕೌಂಟ್ಗಳಿಗೆ ಲಿಂಕ್ ಮಾಡಿಕೊಂಡು ಪೇಮೆಂಟನ್ನು ಸೇವಿಂಗ್ ಅಕೌಂಟ್ಗೆ ತಗೊಳ್ತೀನಿ, ಇದನ್ನು ನಾನು GSTಯಲ್ಲಿ ತೋರಿಸಲ್ಲ ಅಂದರೆ ಯು ಮೇ ಬಿ ಲಯಬಲ್ ಫಾರ್ ಪೆನಾಲ್ಟಿ ಆ್ಯಂಡ್ ನೋಟಿಸಸ್. ಸೊ ರಿಮೆಂಬರ್, ನೀವು GSTಯಲ್ಲಿ ರಿಜಿಸ್ಟ್ರೇಷನನ್ನು ಪಡ್ಕೊಂಡ್ರೆ ನಿಮ್ಮ ಸೇವಿಂಗ್ ಅಕೌಂಟ್ ಇರ್ಬೋದು, ಕ್ಯಾಶ್ ರಿಸೀಟ್ಸ್ ಆಗಿರ್ಬೋದು, ಅಥವಾ ಕರೆಂಟ್ ಅಕೌಂಟಲ್ಲಿ ಬಂದಿರತಕ್ಕಂಥ ಟ್ರಾನ್ಸಾಕ್ಷನ್ಗಳಾಗಿರ್ಬೋದು, ಎವ್ರಿಥಿಂಗ್ ಈಸ್ ಅಂಡರ್ ದ ರಡಾರ್ ಆಫ್ GST. ವೆದರ್ ಇಟ್ ಈಸ್ ಟ್ಯಾಕ್ಸಬಲ್, ವೆದರ್ ಇಟ್ ಈಸ್ ಎಕ್ಸೆಮ್, ವೆದರ್ ಇಟ್ ಈಸ್ ನಾನ್ GST, ಇದನ್ನು ಆಮೇಲೆ ಡಿಸೈಡ್ ಮಾಡ್ಬೋದು. ಆದರೆ ಎವ್ರಿಥಿಂಗ್ ಈಸ್ ಅಂಡರ್ ದ ರಡಾರ್ ಆಫ್ GST.